ವ್ಯಕ್ತಿತ್ವನ ತೋರಿಸೋದಕ್ಕೆ ನಿಮ್ಗೆ ಅಲ್ಲಿ ಚಾಲೆಂಜಸ್ ಫೇಸ್ ಮಾಡಬೇಕಾಗಿ ಬಂದಿರೋದಿಲ್ಲ. ಇಲ್ಲಿ ನೀವು ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕಾಗತ್ತೆ. ಈವನ್ ನೀವು ಫ್ರೆಷರ್ ಆದರೂ ಕೂಡ ನಿಮ್ಮ ಒಂದು ಪರ್ಫೆಕ್ಟನ್ನು ನೀವು ಕೊಡಲೇಬೇಕಾಗತ್ತೆ. ಸೊ ಫ್ರೆಷರ್ ಆಗಿ ನಿಮಗೆ ಏನಾದರೂ ಇಲ್ಲಿ ರ್ಯಾಗಿಂಗು ಅಥವಾ ಏನಾದರೂ ಆ ಥರದ ಎಕ್ಸ್ಪೀರಿಯನ್ಸ್ ಆಯಿತಾ? ಫ್ರೆಷರ್ ಆಗಿ ಆ್ಯಕ್ಟಿಂಗ್ನ ನೀವು ಸ್ಟಾರ್ಟ್ ಮಾಡಿದಂತಹ ಈ ಒಂದು ಸೀರಿಯಲ್ ಮೂಲಕವಾಗಿ ಹೇಳೋದಾದ್ರೆ. ಇಲ್ಲ ಎಲ್ಲರೂ ರ್ಯಾಗ್ ಮಾಡ್ತಿದ್ದಾರೆ, ನನಗೆ ಹೇಳ್ಬೇಡ ಅಂತ ಬ್ಯಾಕ್ ಸ್ಟೇಜಲ್ಲಿ ಹೇಳಿದ್ರು. ಜಸ್ಟ್ ಕಿಡಿಂಗ್. ಇಲ್ಲ ಆ ಥರ ಎಲ್ಲ ಏನಿಲ್ಲ, ಯಾರು ರ್ಯಾಗ್ ಮಾಡ್ತಿಲ್ಲ. ದೇ ಆರ್ ವೆರಿ ಫ್ರೆಂಡ್ಲಿ. ಲೈಕ್ ಈ ಥರ ಟೀಮ್ ಸಿಕ್ಕಿರೋದು ಐ ಆಮ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು. ಬಟ್ ತುಂಬ ಸಪೋರ್ಟಿವ್ ಇದ್ದಾರೆ ಎಲ್ಲರೂ. ಈಗ ಯಾವ್ದಾದ್ರು ಒಂದು ಟೇಕ್ ಸರಿಗೆ ಬರಲಿಲ್ಲ ಅಂದರೆ ಅವರೇ ಬಂದು ನನಗೆ ಹೇಳ್ತಾರೆ, ಅನುಷಾ ಮ್ಯಾಮ್ ಆಗಿರಲಿ, ಲೈಕ್ ಇನ್ನೊಂದ್ಸತಿ ತಗೋ, ಯು ಕ್ಯಾನ್ ಡೂ ದಿಸ್ ಅಂತ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಐ ಆಮ್ ವೆರಿ ಲಕ್ಕಿ ಟು ಬಿ ವರ್ಕಿಂಗ್ ವಿತ್ ದಿಸ್ ಟೀಮ್ ಅಂತ ಹೇಳ್ತೀನಿ ನಾನು. ನಿರ್ದೇಶಕರಿಗೆ ಇದು ಪ್ರಶ್ನೆ, ಈ ಪಾತ್ರದ ಆಯ್ಕೆ ಅಂದ್ರೆ ಸೂರಜ್ ಅವರೇ ಮೊದಲ ಆಯ್ಕೆ ಆಗಿದ್ದಾರೆ? ಬಿಕಾಸ್ ನೋ ಅಫೆನ್ಸ್ ಟು ಸೂರಜ್ ಅವ್ರು ಇನ್ನೂ ಲೈಕ್ ಅಂದ್ರೆ ಅವ್ರ ಆಕ್ಟಿಂಗ್ ಪೊಟೆನ್ಷಿಯಲ್ ನಮ್ಗೆ ಇನ್ನೂ ಗೊತ್ತಿಲ್ಲ. ಸೊ ಮೊದಲ ಆಯ್ಕೆ ಅವರೇ ಆಗಿದ್ರ ಅಥವಾ ಆಲ್ರೆಡಿ ನುರಿತ ನಟರುಗಳು ಇದ್ರಲ್ವಾ? ಸರ್, ತುಂಬ ಜನ ದೊಡ್ಡ ಕಲಾವಿದರೆ ಆಗಿದ್ರು, ಋಣ ಇರಲಿಲ್ಲ ಸರ್. ಆ ಟೈಮಿಗೆ ಆ ಗಳಿಗೆಗೆ ಸೂರಜ್ ಸಿಕ್ಕರು ಸರ್, ಅವರು ಒಳಗಡೆ ಬಂದರು ಸರ್. ಓಕೆ. ಡೈರೆಕ್ಟರ್ ಸರ್ಗೆ ಪ್ರತಿಯೊಂದು ಸೀರಿಯಲ್ ಕೂಡ ಇತ್ತೀಚೆಗೆ ಬರ್ತಿರೋವಂಥದ್ದು ಜನರಿಗೆ ತುಂಬ ಕನೆಕ್ಟ್ ಆಗಿರುತ್ತೆ. ಎಕ್ಸಾಂಪಲ್ ಭಾಗ್ಯಲಕ್ಷ್ಮಿ ಇರ್ಬೋದು, ನಂದಗೋಕುಲ ಇರ್ಬೋದು, ಜನರಿಗೆ ತುಂಬ ಕನೆಕ್ಟ್ ಆಗಿ ಹತ್ತಿರವಾದಂತಹ ಸೀರಿಯಲ್ಗಳು. ಸೊ ನಿಮ್ಮ ಸೀರಿಯಲ್ ಅಲ್ಲಿ ಜನರಿಗೆ ಕನೆಕ್ಟ್ ಆಗುವಂತಹ ಅಂಶಗಳೇನಾದ್ರು ಹೇಳ್ಬೋದಾ? ಇದೆಯಾ? ಇದೆ. ಏನು ಅಂತಂದರೆ, ಪವಿತ್ರ ಅಪ್ಪನ ಕಷ್ಟಗಳನ್ನ ಹೆಗಲ ಮೇಲೆ ಹಾಕ್ಕೊಂಡು ತನ್ನ ಮನೇನ ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಸ್ವಾಭಿಮಾನಿ ಹೆಣ್ಣು. ಅಲ್ಲೆಲ್ಲ ಪ್ರತಿ ಕುಟುಂಬದಲ್ಲೂ ಆಗೋವಂಥದ್ದು. ಆಮೇಲೆ ತಿಲಕ್ ಅಣ್ಣ ತಮ್ಮಂದ್ರ ಕಥೆ ಇದೆ. ತಮ್ಮನ ಆಶೋತ್ತರಗಳನ್ನ ಏನೇ ನಾನು ಪ್ರಾಣ ಕೊಟ್ಟಾದರೂ ಕಾಪಾಡ್ತೀನಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಅಣ್ಣ ತಮ್ಮಂದ್ರ ಕಥೆ ಇದೆ. ಆಮೇಲೆ ಒಂದು ಮಧ್ಯಮ ವರ್ಗ ಕುಟುಂಬ ಏನೇ ಕಷ್ಟಗಳಿದ್ರೂ ಕೂಡ ನಗನಗ್ತಾ ಸಂಸಾರ ಸಾಗಿಸ್ಕೊಂಡು ಹೋಗ್ಬೇಕು ಅನ್ನೋದು ಹೀರೋಯಿನ್ ಮನೆದಿದೆ. ಸೊ ಈ ಓವರಾಲ್ ನಮ್ಮ ಮಧ್ಯೆ ನಡೆಯುವಂಥದ್ದು ಎಲ್ಲ ಎಲಿಮೆಂಟ್ಸ್ಗಳು ಕೂಡ ಈ ಸೀರಿಯಲಲ್ಲಿ ಇದೆ. ಓಕೆ. ಸೂರಜ್ ಅವರಿಗೆ ಮತ್ತೊಂದು ಪ್ರಶ್ನೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಾಂಟ್ರವರ್ಸಿ ನಡೀತಾ ಇದೆ. ಏನಂದರೆ ಸೂರಜ್ ಅವರು ಪವಿತ್ರ ಬಂಧನ ಸೀರಿಯಲ್ಗೆ ಈ ಮೊದಲೇ ಸೆಲೆಕ್ಟ್ ಆಗಿದ್ರು, ಬಟ್ ಅವ್ರನ್ನ ಗ್ರ್ಯಾಂಡಾಗಿ ಲಾಂಚ್ ಮಾಡಬೇಕು ಅಂತ ಫಸ್ಟ್ ಬಿಗ್ ಬಾಸ್ಗೆ ಕಳಿಸಿ, ಬಿಗ್ ಬಾಸಿಂದ ಮತ್ತೆ ಬೇಗ ಹೊರಗಡೆ ಕರೆಸ್ಕೊಂಡು ಪವಿತ್ರ ಬಂಧನಕ್ಕೆ ಕಾಸ್ಟಿಂಗ್ ಮಾಡಿದ್ದಾರೆ. ಅವ್ರಿಗೆ ಸ್ವಲ್ಪ ಪಾಪ್ಯುಲಾರಿಟಿ ಕೊಡೋಣ ಅಂತ ಒಂದು 2-3 ಕಡೆ ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ ಹೋಗ್ತದೆ. ಈ ಬಗ್ಗೆ ನಿಮ್ದೇನು ಕ್ಲಾರಿಫಿಕೇಶನ್? ಮ್ಯಾಮ್, ಹಂಗಾಗಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದರೆ ಬಿಗ್ ಬಾಸ್ ಮನೆಯೊಳಗೆ ಪ್ರಾಕ್ಟೀಸರ್ ಮಾಡ್ಕೊ ಆಚೆ ಬರ್ತಿದೆ. ಸ್ವಲ್ಪ ಆ್ಯಕ್ಟಿಂಗ್ ಎಲ್ಲ ಅಲ್ಲಿ ಅಷ್ಟೊಂದು ಜನ ನಟರಿದ್ರು, ಎಲ್ಲರ ಹತ್ರ ಸ್ವಲ್ಪ ಹೇಳಿಸ್ಕೊಂಬರ್ತಿದ್ದೆ. ಬಟ್ ಆ ಥರ ಎಲ್ಲ ಏನೂ ಇಲ್ಲ. ಆಚೆ ಬಂದಮೇಲೆ ಅವ್ರು ಅಪ್ರೋಚ್ ಮಾಡ್ತಾರೆ, ಅವರು ಹುಡುಕ್ತಿರ್ತಾರೆ ತುಂಬ ಯಾರೋ ಒಬ್ರು ಬೇಕು ಅಂತ ಲೀಡ್ ರೋಲಲ್ಲಿ. ಸೊ ಆಚೆ ಬಂದಮೇಲೆ ಸಿಕ್ಕಿದ್ದು ಮ್ಯಾಮ್. ಆ ಥರ ಎಲ್ಲ ಏನಿಲ್ಲ. ನಥಿಂಗ್ ಲೈಕ್ ದಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.